ಬಂಧುಗಳೇ, ನಾವೀಗ ಸೂರ್ಯಾಂಜನ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿದ್ದೇವೆ. ತಾವು ನೋಡಬಹುದು, ಇದೇ ನೋಡಿ ಸೂರ್ಯಾಂಜನೇಯ ದೇವಸ್ಥಾನ. ಸೂರ್ಯ ಮತ್ತು ಆಂಜನೇಯ ಸ್ವಾಮಿಗಳು ಇಬ್ಬರು ನೆಲೆಸಿರ್ತಕ್ಕಂಥ ಒಂದು ಐತಿಹ್ಯ ಸ್ಥಳ ಅಂತ ಹೇಳ್ಬೋದು. ಸೂರ್ಯಾಪುರ ಅಂತೇಳಿ. ಸೂರ್ಯಾಪುರ ಈ ಊರು ಬಂದು ಗೋಳಾಲ ಹೋಬಳಿ, ಹೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ನಲ್ಲಿದೆ, ಕರ್ನಾಟಕದಲ್ಲಿದೆ. ಇಲ್ಲಿಗೆ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಗುರು ಶಿಷ್ಯರು ಏಕೈಕ ದೇವಸ್ಥಾನ. ಗುರು ಶಿಷ್ಯರು ಇಬ್ಬರು ಒಂದೇ ಕಡೆ ಇರೋಂಥದ್ದು. ಮತ್ತು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾರೆ ಇಲ್ಲಿ. ಅದು ಮತ್ತು ಗುರು ಶಿಷ್ಯರು ಇಬ್ಬರು, ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಇಬ್ಬರು ಒಂದೇ ಕಡೆ ಇರೋಂಥದ್ದು ವಿಶೇಷತೆ. ಮತ್ತು ಇಲ್ಲಿ ಬಂದಂಥವ್ರು ಮೊದಲಿಗೆ ಗುಟ್ಟ ಗಣಪತಿಗೆ ಪೂಜೆ, ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲು ಗಣೇಶನಿಗೆ ಪೂಜೆ. ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಂಥವ್ರು ಪ್ರತಿಯೊಬ್ಬರು ಮೊದಲು ಗುಟ್ಟ ಗಣಪತಿಗೆ ಬರ್ತಾ ಇರ್ತಾರೆ. ಇಲ್ಲಿಗೆ ಬಂದಂಥವ್ರು ಇಲ್ಲಿ ಪೂಜೆ ಆದ ನಂತರ, ದರ್ಶನ ಆದ ನಂತರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡ್ಮೇಲೆ
ಅದ್ರ ಪಕ್ಕದಲ್ಲೇ ಇರೋಂಥ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲೇ ದರ್ಶನ ಮಾಡ್ಕೊಂಡು ಅದ್ರ ಪಕ್ಕ ಹರಿಹರೇಶ್ವರ ಅಂತ ಇದೆ, ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ತದನಂತರ ಆಶ್ರಮದ ಹತ್ರ ಹೋಗ್ತಾ ಇರ್ತಾರೆ. ಆಶ್ರಮದ ಹತ್ರ ಹೋಗಿ ಪ್ರಸಾದ ಮಾಡ್ಕೊಂಡು ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಷ್ಟು ಗಂಟೆಗೆ ಬೇಕಾದರೂ, ಎಷ್ಟು ಗಂಟೆ ಮಧ್ಯರಾತ್ರಿಲಿ ಬಂದರೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನಂತರ ಇಲ್ಲಿ ಮುಗಿಸ್ಕೊಂಡಾದ್ಮೇಲೆ ಈ ದಾರಿಲಿ ಹೋಗ್ಬೇಕಾದ್ರೆ ಭೂತಪ್ಪ ಅಂತ ಇದೆ, ಭೂತಪ್ಪನ ದೇವಸ್ಥಾನದ ಹತ್ರ ಹೋಗಿ ಕೈ ಮುಕ್ಕೊಂಡು ಮತ್ತೆ ಅದರಿಂದ ಒಂದು ಸ್ವಲ್ಪ 200 ಮೀಟರ್ ದೂರದಲ್ಲಿ ಆದಿಹಳ್ಳಿ ಚೌಡೇಶ್ವರಿ ಅಂತ ಇದೆ, ಆ ಚೌಡೇಶ್ವರಿ ಅಮ್ಮನ ಹತ್ರ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದೇ ರೂಟಲ್ಲೇ ಹೋಗ್ತಾ ಇರ್ತಾರೆ. ಓಕೆ. ಇಡೀ ಪ್ರಪಂಚದಲ್ಲೇ ಏಕೈಕ ದೇವಸ್ಥಾನ ಸೂರ್ಯ ಮತ್ತೆ ಆಂಜನೇಯ ಸ್ವಾಮಿ ಇಬ್ರು ಗುರು ಶಿಷ್ಯರು, ಇಬ್ರು ಒಂದೇ ಕಡೆ ಇರೋಂಥದ್ದು ಇದೊಂದೇ ದೇವಸ್ಥಾನ. ಇದು ಸೂರ್ಯ ದೇವರು, ಇದು ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಬಂದು ಸೂರ್ಯ ದೇವನ ಶಿಷ್ಯ, ಆ ಕಾರಣಕ್ಕೆ ಕೈ ಮುಗಿತಾ ಇದ್ದಾರೆ. ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ತಪಸ್ಸಿ ಕುಂತಿರೋ ಅಂಥದ್ದು, ಮತ್ತೆ ಇಲ್ಲಿ ಭೀಮನಿಗೆ ಪ್ರತ್ಯಕ್ಷ ಆಗಿರೋಂಥದ್ದು, ಮತ್ತೆ ಇಲ್ಲಿ ಸುಗ್ರೀವನಿಗೆ ಮಂತ್ರಿ ಆಗಿರೋಂಥದ್ದು ಆಂಜನೇಯ ಸ್ವಾಮಿ. ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ರಾವಣನ ಎದುರು ತನ್ನ ಬಾಲವನ್ನು ಸುತ್ಕೊಂಡು ಎತ್ತರವಾಗಿ ಕುಂತಿರೋ ಅಂಥದ್ದು ರಾವಣನಿಗಿನ್ನ. ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗ್ತಾ ಇರೋಂಥದ್ದು. ಮತ್ತೆ ಇಲ್ಲಿ ಅವ್ರ ತಾಯಿ ಅಂಜನಾ ದೇವಿ ಜೊತೆ ಕೂತಿರೋ ಅಂಥದ್ದು, ಮತ್ತೆ ಅವ್ರ ಆಯುಧ, ಮತ್ತೆ ಅವ್ರ ಗುರುಗಳು ಸೂರ್ಯ ದೇವರು ಇರೋ ಅಂಥದ್ದು. ಮತ್ತೆ ಇಲ್ಲಿ ಏನು ವಿಶೇಷತೆ ಅಂದ್ರೆ ಸೂರ್ಯ ದೇವರು ಮತ್ತೆ ಆಂಜನೇಯ ಸ್ವಾಮಿ ಇಬ್ರು ಒಂದೇ ಕಡೆ ಇರೋ ಅಂಥದ್ದು, ಇಡೀ ಪ್ರಪಂಚದಲ್ಲೇ ಒಂದೇ ಕಡೆ ಇರೋ ಅಂಥದ್ದು ವಿಶೇಷತೆ. ಮತ್ತೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾರೆ. ಎಲ್ಲಾ ಹಿಂದೂ ದೇವಸ್ಥಾನದ ಬಾಗಿಲುಗಳು ಪೂರ್ವಕ್ಕಿರುತ್ತೆ, ಆದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಾಗಿಲುಗಳು ದಕ್ಷಿಣಕ್ಕಿರುತ್ತೆ. ಆದ್ರೆ ಬಾಗ್ಲೆಲ್ಲ ದಕ್ಷಿಣಕ್ಕೆ ಇರ್ಬೇಕಾಗಿರೋದು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ಬೇಕು. ಇದು ದಕ್ಷಿಣ ದಿಕ್ಕು, ದಕ್ಷಿಣಾಭಿಮುಖವಾಗಿದ್ದಾರೆ. ಈ ಕಡೆ ತಮಿಳ್ನಾಡಿಂದ ಆ ಕಡೆ ಮೈಸೂರಿಂದ ಆ ಕಡೆ ತಮಿಳ್ನಾಡು, ತಮಿಳ್ನಾಡಿಂದ ಆ ಕಡೆ ಶ್ರೀಲಂಕಾ ಬರೋ ಅಂಥದ್ದು ದಕ್ಷಿಣ ದಿಕ್ಕಿಗೆ. ಮತ್ತೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲಿರ್ತಾರೆ ಅಲ್ಲಿ ತುಂಬಾ ಶಕ್ತಿಯುತವಾಗಿರ್ತಾರೆ. ಮತ್ತೆ ಇಲ್ಲಿ ಇಡೀ ಈ ದೇವಸ್ಥಾನ ಸಂಪೂರ್ಣ ವಾಸ್ತುವಿಂದ ಕೂಡಿದೆ. 100% ವಾಸ್ತು ಇದೆ. ಏನು ವಾಸ್ತು ಅಂತ ಅಂದ್ರೆ ಕುಬೇರ ಮೂಲೆ ಎತ್ತರವಾಗಿರ್ಬೇಕು, ಕುಬೇರ ಮೂಲೆಯಲ್ಲಿ ಎತ್ತರವಾಗಿ ಗುಟ್ಟೆ ಇದೆ, ಗುಟ್ಟೆ ಮೇಲ್ಗಡೆ ಗಣಪತಿ ಇದೆ. ಮತ್ತೆ ಈಶಾನ್ಯ ಮೂಲೆ, ಈ ಮೂಲೆಯಲ್ಲಿ ದೊಡ್ಡ ಕೆರೆ ಇದೆ. ಮತ್ತೆ ಇಲ್ಲಿ ಏನಿದೆ ಈ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇರೋದ್ರಿಂದ, ಮತ್ತೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲಿರ್ತಾರೆ ಅಲ್ಲಿ ತುಂಬಾ ಶಕ್ತಿಯುತವಾಗಿರ್ತಾರೆ. ಆ ಕಾರಣದಿಂದ ಇಲ್ಲಿ ಏನೇ ಹರಕೆಗಳು, ಏನೇ ಬೇಡಿಕೆಗಳನ್ನ ಕೋರ್ಕೊಂಡೋದ್ರು ಇಲ್ಲಿ ಸಂಪೂರ್ಣವಾಗಿ ನೆರವೇರ್ತಾ ಇರ್ತವೆ. ಮತ್ತೆ ಇಲ್ಲಿ ಬಂದಂತರು ಮೊದ್ಲಿಗೆ ಗುಡ್ಡ ಗಣಪತಿ ಪೂಜೆಗೆ ಹೋಗ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲು ಗಣೇಶನ್ಗೆ ಪೂಜೆ, ಆ ಕಾರಣಕ್ಕೋಸ್ಕರ ಗಣೇಶನ್ ಪೂಜೆ ಮುಗಿಸ್ಕೊಂಡ್ಬಂದರು ಇಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಇಲ್ಲಿ ಬಂದಂತವ್ರಿಗೆ ಪ್ರತಿಯೊಬ್ಬರಿಗೂ ಕೇಸರಿ ದಾರ ಕೊಡ್ತಾ ಇರ್ತೀವಿ. ಈ ರೀತಿಯಾದಂತ ದಾರ, ಈ ಕೇಸರಿ ದಾರ ಏನು ಅಂದ್ರೆ ಹಿಂದುತ್ವದ ಸಂಕೇತ, ಜೊತೆಗೆ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಇರುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಎಷ್ಟೇ ಜನ ಬಂದ್ರು ಪ್ರತಿಯೊಬ್ಬರಿಗೂ ಕೇಸರಿ ದಾರ ಕೊಡ್ತಾ ಇರ್ತೀವಿ. ಇಲ್ಲಿ ಯಾವುದಕ್ಕೂ ಏನೇ ಕೊಟ್ರು ಇಲ್ಲಿ ಯಾವುದಕ್ಕೂ ಇಷ್ಟೇ ಕೊಡ್ಬೇಕು ಅನ್ನೋದಕ್ಕೆ ಏನೋ ಚಾರ್ಜಸ್ ಇಲ್ಲ. ಇಲ್ಲಿ ನಿಮ್ಮ ಇಚ್ಛಾನುಸಾರ, ಶಕ್ತಿ ಅನುಸಾರವಾಗಿ ಏನ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ತಾಯ್ತಗಳಿದಾವೆ, ಮತ್ತೆ ತಾಯ್ತ ಮತ್ತೆ ದೃಷ್ಟಿ ತೆಂಗಿನಕಾಯಿ ಆ ತರ ಇದಿರೋದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ. ಇಲ್ಲಿ ಫೋಟೋ, ಸ್ಟಿಕ್ಕರ್, ವಿಸಿಟಿಂಗ್ ಕಾರ್ಡು, ಮತ್ತೆ ಅಲ್ಲಿ ಅರ್ಕೆ ಚೀಟಿ, ಇವಕ್ಕೆಲ್ಲ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಮತ್ತೆ ಇಲ್ಲಿ ಅಡುಗೆ ಮಾಡ್ಸೋ ಅಂತವ್ರಿಗೆ ಪಾತ್ರೆ ಸಾಮಾನು, ಮತ್ತೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳೆಲ್ಲ ಇರುತ್ತೆ. ಏನ್ ವ್ಯವಸ್ಥೆ ಅಂದ್ರೆ ರೂಮ್ಗಳು, ಮತ್ತೆ ಟಾಯ್ಲೆಟ್ ರೂಮು, ಬಿಸಿನೀರಿನ ವ್ಯವಸ್ಥೆ ಇರ್ಬೋದು, ಮಧ್ಯರಾತ್ರಿ ಬಂದವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು. ಇಲ್ಲಿ ಎಲ್ಲಾ ರೀತಿಯಾದ ಸೌಲಭ್ಯ ಇದೆ. ಇಲ್ಲಿ ಯಾವುದಕ್ಕೂ ಇಷ್ಟೇ ಕೊಡ್ಬೇಕು ಅನ್ನೋ ಏನು ಚಾರ್ಜಸ್ ಇಲ್ಲ. ನಿಮ್ ಇಚ್ಛಾನುಸಾರ, ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಏನು ಕೊಡ್ರಿ ಅಂತ ಕೇಳೋದಿಲ್ಲ, ಇಲ್ಲಿ ಕೊಟ್ಟಿದ್ದನ್ನ ಬೇಡ ಅಂತ ಹೇಳೋದಿಲ್ಲ. ಅದು ಹನುಮಾನ್ ಒಂದು ಡಿಸೈನ್ ಇದೆ ಇದಾ? ಅದಂದ್ರೆ ಇಲ್ಲಿ ಮಾತ್ರ ನಾನು ನೋಡಿದ್ದೆ, ಬೇರೆಲ್ಲ ನೋಡಿಲ್ಲ. ಅದಕ್ಕೆ ಅದು ಮೀಸ ಅನ್ಸುತ್ತೆ. ಮತ್ತೆ ದಕ್ಷಿಣ ಅಭಿಮುಖವಾಗಿ ಇನ್ನೊಂದು, ಇಲ್ಲಿ ಸುಗ್ರೀವನಿಗೆ ಮಂತ್ರಿ ಆಗಿರ್ತಾರೆ.
ಏನಕ್ಕೆ ಸುಗ್ರೀವನಿಗೆ ಮಂತ್ರಿ ಆಗಿರ್ತಾರೆ ಅಂತ ಅಂದ್ರೆ ಆಂಜನೇಯ ಸ್ವಾಮಿ ಸೂರ್ಯದೇವನಿಂದ ಸಕಲ ವಿದ್ಯೆ ಕಲ್ತಿರ್ತಾರೆ. ಸೂರ್ಯದೇವನಿಗೆ ಗುರುದಕ್ಷಿಣೆ ಕೊಡ್ಬೇಕಾಗಿರುತ್ತೆ. ಗುರುದಕ್ಷಿಣೆ ಏನ್ ಬೇಕು ಗುರುಗಳೇ ಅಂತ ಕೇಳಿದಾಗ ಸೂರ್ಯದೇವರು ಅವ್ರ ಮಗ ನನ್ ಮಗ ಆಗಿರೋ ಅಂತ ಸುಗ್ರೀವನಿಗೆ ರಕ್ಷಕನಾಗಿರ್ಬೇಕು ಅಂತ ಹೇಳಿರ್ತಾರೆ. ಆ ಉದ್ದೇಶಕ್ಕೆ ಆಂಜನೇಯ ಸ್ವಾಮಿ ಕೇಸರಿ ಎಂಬ ಸುಮೇರು ರಾಜ್ಯದ ಕೇಸರಿ ಎಂಬ ರಾಜನ ಮಗ ಆಂಜನೇಯ ಸ್ವಾಮಿ. ಆದ್ರೆ ರಾಜನ ಮಗ ಆದ್ರೂ ಲೈಫಲ್ಲೇ ರಾಜ ಆಗಲ್ಲ. ಸೂರ್ಯದೇವ ಅವರಿಗೆ ಮಾತು ಕೊಟ್ಟಿರ್ತಾರೆ, ನಿನ್ ಮಗ ಆದ ಸುಗ್ರೀವನಿಗೆ ರಕ್ಷಕನಾಗಿರ್ತೀನಿ ಅಂತ ಹೇಳಿ. ಆ ಕಾರಣಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ಸುಗ್ರೀವ ಅವರಿಗೆ ರಕ್ಷಕನಾಗಿರ್ತಾರೆ, ಮಂತ್ರಿ ಆಗಿರ್ತಾರೆ. ಮತ್ತೆ ಆಂಜನೇಯ ಸ್ವಾಮಿ ತನ್ನ ಬಾಲವನ್ನ ಸುತ್ಕೊಂಡು ಎತ್ತರವಾಗಿ ರಾವಣನಿಗೆ ಎತ್ತರವಾಗಿ ಕುಂತಿರೋ ಅಂತದ್ದು. ಲಂಕೆಗೆ ಹೋಗಿರ್ತಾರೆ ಸೀತೆಯನ್ನು ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಲಂಕೆಯನ್ನ ಸುಟ್ಟಿರ್ತಾರೆ, ಲಂಕೆ ಅರಮನೆನ. ಆ ಸುಟ್ಟಿರೋಂತ ಸಂದರ್ಭದಲ್ಲಿ ಅಲ್ಲಿ ಅವ್ರ ಕಡೆ ರಾವಣನ ಕಡೆ ಇರೋ ಅಂತವ್ರು ಅಲ್ಲಿ ಹಿಡ್ದಿರ್ತಾರೆ. ಆ ಸಂದರ್ಭದಲ್ಲಿ ಕುಂತಿರೋ ಅಂತದ್ದು ಆಂಜನೇಯ ಸ್ವಾಮಿಗೆ ಕೆಳ ಅಂತ ಪೀಠ ಹಾಕ್ಸಿರ್ತಾರೆ. ಆ ಪೀಠವನ್ನ ತೆಗ್ಸಿ ಆಂಜನೇಯ ಸ್ವಾಮಿ ತನ್ನ ಬಾಲವನ್ನ ಸುತ್ಕೊಂಡು ರಾವಣನ್ಗಿನ್ನ ಎತ್ತರವಾಗಿ ಕುಂತಿರೋ ಅಂತದ್ದು. ಮತ್ತೆ ಆಂಜನೇಯ ಸ್ವಾಮಿ ಲಂಕೆಗೆ ಹೋಗಿರೋ ಅಂತ ಸಂದರ್ಭದಲ್ಲಿ ನವಗ್ರಹಗಳನ್ನ ರಾವಣ ಬಂದ್ಸಿಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ರಾವಣ ಬಂದ್ಸಿಟ್ಟಿರೋ ಅಂತ ನವಗ್ರಹಗಳನ್ನ ಆಂಜನೇಯ ಸ್ವಾಮಿ ಬಿಡಿಸಿರ್ತಾರೆ. ಆ ಕಾರಣಕ್ಕೆ ಆಂಜನೇಯ ಸ್ವಾಮಿ ಬಿಡಿಸಿರೋ ಅಂತ ಕಾರಣಕ್ಕೆ ಶನಿ ದೇವರು ವರ ಕೊಟ್ಟಿರ್ತಾರೆ. ಶನಿ ಕಾಟ ನಿನ್ ಭಕ್ತರಿಗೆ ನಾನು ಯಾವತ್ತೂ ಕಾಡಲ್ಲ ಅಂತ ಹೇಳಿ ಹೊರ ಕೊಟ್ಟಿರ್ತಾರೆ. ಆ ಕಾರಣಕ್ಕೋಸ್ಕರ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲಿರ್ತಾನೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ದಕ್ಷಿಣಾಭಿಮುಖವಾಗಿ ತುಂಬಾ ಶಕ್ತಿ ಇರೋ ಅಂತದ್ದು. ಆ ಕಾರಣಕ್ಕೆ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಎಲ್ಲಿರ್ತಾರೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಶನಿ ಕಾಟ ಇದ್ದಂತರು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಂತ ಯಾರು ಹೇಳಲ್ಲ. ಶನಿ ದೋಷ ಇರೋ ಅಂತರು ದಕ್ಷಿಣಾಭಿಮುಖವಾಗಿ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಪುರೋಹಿತರುಗಳೆಲ್ಲ. ದಕ್ಷಿಣಕ್ಕಂದ್ರೆ ಅವರು ಸೀತೆ ನೋಡ್ಕೊಂಡು ವಾದಂತ ದಿಕ್ಕು ದಕ್ಷಿಣ ದಿಕ್ಕು. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ದಿಕ್ಕು ಬಂದು ದಕ್ಷಿಣ ದಿಕ್ಕು. ಆ ಉದ್ದೇಶದಿಂದ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ರೆ ತುಂಬಾ ಶಕ್ತಿಯುತವಾಗಿರ್ತಾರೆ ಅನ್ನೋ ನಂಬಿಕೆ. ನೀವು ಸಪ್ರೇಟಾ ಸ್ವಾಮಿ, ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆಯಾ? ತುಂಬಾ ಅನುಕೂಲ ಆಗಿದೆ. ಅವರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಖಂಡಿತವಾಗಿ ಆಗುತ್ತೆ. ಆ ಒಂದು ನಂಬಿಕೆ ಇಟ್ಕೊಂಡು ಬರ್ಬೇಕು ಭಕ್ತಾದಿಗಳು. ಹೌದು. ಈ ಒಂದು ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಯಾವ ಮಾರ್ಗದಿಂದ ಬರ್ಬೋದು? ಇದು ಬೆಂಗಳೂರಿಂದ ಬರ್ಬೇಕು ಅಂತಂದ್ರೆ ದಾವಸ್ಪೇಟೆ ಅಂತ ಇದೆ. ಬೆಂಗಳೂರಿಂದ ಬರ ಅಂತಂದ್ರು ದಾವಸ್ಪೇಟೆ ಆದ ನಂತರ ಊಳ್ಗೆರೆ ಅಂತ ಸಿಗುತ್ತೆ. ಊಳ್ಗೆರೆಯಲ್ಲಿ ಬಸ್ನಲ್ಲಿ ಬರೋ ಅಂತಾರು ಊಳ್ಗೆರೆಯಲ್ಲಿ ಇಟ್ಕೊಂಡು ಕೊಳಲದಿಂದ ಬಸ್ ಬರುತ್ತೆ. ಊಳ್ಗೆರೆಯಿಂದ ಊಳ್ಗೆರೆಯಿಂದ ಕೊಳಲಕ್ಕೆ ಬಂದು ಕೊಳಲದಿಂದ ಇಲ್ಲಿಗೆ ಆಟೋಗಳು ಬರ್ತಾ ಇರ್ತವೆ. ಆಟೋಗಳಲ್ಲಿ ಬರ್ತಾ ಇರೋದು. ಈ ಕಡೆ ಬರೋರು ಗೊರವನಹಳ್ಳಿ ಕಡೆಯಿಂದ ಬರೋರು, ಗೊರವನಹಳ್ಳಿ ಕಡೆಯಿಂದ ಕೊರಟಗೆರೆ ಕಡೆಯಿಂದ ಬರೋ ಅಂತಾರು ಕೊರಟಗೆರೆಯಿಂದ ಗೊರವನಹಳ್ಳಿ ಮಾರ್ಗವಾಗಿ ಗೊರವನಹಳ್ಳಿ ಬಂದ್ರೆ ಮಾವತೂರ್ ಕ್ರಾಸ್ ಅಂತ ಬರುತ್ತೆ. ಮಾವತೂರ್ ಕ್ರಾಸ್ ಅಲ್ಲಿ ರೈಟ್ ತಗೊಂಡ್ರೆ ಮತ್ತೆ ಇಲ್ಲಿ ಹೊಸಪೇಟೆ ಅಂತ ಬರುತ್ತೆ. ಹೊಸಪೇಟೆಯಿಂದ ಮುಂದೆ ಊರು ಹೋದ್ರೆ ತಿಮ್ಸಂದ್ರ ಅಂತ ಬರುತ್ತೆ. ತಿಮ್ಸಂದ್ರದಿಂದ ಮುಂದೆ ಬಂದ್ರೆ ಮಂಡ್ ರೋಡ್ ಅಲ್ಲಿ ಬಲಭಾಗ ಒಂದು ಮಂಡ್ ರೋಡ್ ಇದೆ. ಆ ರೋಡ್ ಅಲ್ಲಿ ಬಂದ್ರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸ್ವಾಮಿ ಇದೇನ ಸ್ತೋತ್ರ ಬರಿತಾ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಅರ್ಕೆ ಚೀಟಿ ಅಂತ ಹೇಳಿ ಇಲ್ಲಿ ಬಂದಂತರು ಅರ್ಕೆ ಮಾಡ್ಕೊಳ್ಳೋ ಅಂತಾರು ಈ ತರ ಬರಿತಾ ಇರ್ತಾರೆ. ಈ ತರ ಬರೆದು ಇಲ್ಲಿ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಹೇಳಿ 40 ಬಾರಿ ಕಾಲಂ ಇರುತ್ತೆ. ಈ ಕಾಲಂನ ಈ ರೀತಿ ಪೂರ್ತಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಹಿಂಭಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಇದೆ. ಮತ್ತೆ ಇಲ್ಲಿ ಅದರ ನಂತರ ಕೆಳಗಡೆ ಇಲ್ಲಿ ನೀವೇನ್ ಅರ್ಕೆ ಮಾಡ್ಕೊಂತೀರಾ ಅರ್ಕೆ ಮಾಡ್ಕೊಳ್ಳೋ ಅಂತದ್ನ ಬರೆಯುವಂಥದ್ದು. ಮತ್ತೆ ಇಲ್ಲಿ ನೀವೇನ್ ಅರ್ಕೆ ತೀರಿಸ್ತೀರಾ ಅನ್ನೋದನ್ನ ಬರೆಯುವಂಥದ್ದು ಇಲ್ಲಿ. ಮತ್ತೆ ಹಿಂದಿನ ಕಾಲದಲ್ಲಿ ಅರಿಶಿಣ ಬಟ್ಟೆ ಕಟ್ಟಿ ಅದರೊಳಗೆ ದಕ್ಷಿಣ ಇಟ್ಟು ಉಂಡಿಗೆ ಹಾಕ್ತಾ ಇರೋ ಅಂಥದ್ದು. ಮತ್ತೆ ಇದು ಅದೇ ರೀತಿ ಇದರಲ್ಲೇ ದಕ್ಷಿಣ ಇಟ್ಟು ಈ ರೀತಿ ಮಡಚತಕ್ಕಂಥದ್ದು. ಈ ರೀತಿ ಮಡಚಿ ಇಲ್ಲಿ ತುದಿಗೆ ಅರ್ಶಿನ ಈ ತರ ಅರ್ಶಿನ ಹಚ್ಚಾತಾರದ್ದು. ಈ ತರ ಅರ್ಶಿನ ಹಚ್ಚಿ ಉಂಡೆ ಒಳಗಡೆ ಹಾಕೋದು. ಮತ್ತೆ ಇಲ್ಲಿ ಎಳವತ್ತಿ ಇದಾವೆ, ಎಳವತ್ತಿ ಹಚ್ಚ ಅನ್ಕೋತೀವಿ ಲಾಸ್ಟಿಗೆ. ಓಕೆ, ಧನ್ಯವಾದಗಳು.